ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಇನ್ನೊಂದು ಕ್ರಾಫ್ಟ್ ಮಾಡಕ್ಕೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ಡ್ರಾಯಿಂಗ್ ಶೀಟ್ ಅಷ್ಟೇ. ಈ ಡ್ರಾಯಿಂಗ್ ಶೀಟಲ್ಲಿ ನಾನು ಒಂದು ಸರ್ಕಲ್ ಹಾಕೋತೀನಿ. ಈ ಥರ ಏನಾದರೂ ಒಂದು ತೊಗೊಂಡು ಸರ್ಕಲ್ ಹಾಕೊಳ್ಳಿ. ಈ ಥರ ಸರ್ಕಲ್ ಹಾಕೊಳ್ಳಿ. ನೋಡಿ, ಇದನ್ನು ಸೀಸರಿಂದ ಕಟ್ ಮಾಡ್ತಾ ಹೋಗಿ. ಈ ಥರ ಕಟ್ ಮಾಡ್ತಾ ಹೋಗಿ ಇದನ್ನು ಈ ಥರ ತೊಗೊಳ್ಳಿ. ಇದನ್ನು ಏನು ಮಾಡಿ, ಡ್ರಾಯಿಂಗ್ ಶೀಟ್ ಅಷ್ಟೇ ಇದು. ಇದನ್ನು ಸುತ್ತ ಸರ್ಕಲ್ ತೊಗೊಂಡು ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಸರ್ಕಲ್ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸೈಡ್ ಇನ್ನೊಂದು ಯೆಲ್ಲೋ ಕಲರ್ ಒಂದು ಶೀಟ್ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈ ಸರ್ಕಲ್ ಇರೋ ಶೀಟ್ನ ನೀವು ಇದನ್ನು ಈ ಥರ ಫೋಲ್ಡ್ ಮಾಡಿ. ನೋಡಿ, ಈ ಥರ ಫೋಲ್ಡ್ ಮಾಡಿ, ಮತ್ತೆ ಇನ್ನೊಂದು ಫೋಲ್ಡ್ ಮಾಡಿ, ಈ ಥರ ಫೋಲ್ಡ್ ಮಾಡಿ, ಮತ್ತೆ ಅದನ್ನು ಇನ್ನೊಂದು ಸರಿ ಫೋಲ್ಡ್ ಮಾಡಿ. ನೋಡಿ, ಈ ಥರ ಆಗುತ್ತೆ. ಇದನ್ನು ನೀವು ಈ ಥರ ಕಟ್ ಮಾಡ್ಕೊಳ್ಳಿ. ಒಂದು 4 ಟೈಮ್ ಮಾಡಿದರೆ ಸಾಕು. ನೋಡಿ, ಈ ಥರ ಬಿಡಿ ಬಿಡಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನೀವು ಒಂದೊಂದಾಗಿ ಇದನ್ನು ಸೈಡ್ ಮಾತ್ರ, ಎಡ್ಜ್ ಮಾತ್ರ ಈ ಥರ ಕಟ್ ಮಾಡ್ಕೊಳ್ಳಿ. ಎರಡು ಸೈಡು ಸ್ವಲ್ಪ ಶೇಪ್ ಬರೋದಕ್ಕೆ ಅಂತ ಮಾಡ್ಕೊಳ್ಳಿ. ರೌಂಡ್ ಶೇಪ್ ಬರಲಿ. ಈ ಥರ ಒಂದೊಂದು ಈ ಥರ ಇಷ್ಟ ಆಯಿತು. ಇದನ್ನು ಓಪನ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಬರುತ್ತೆ, ಸರ್ಕಲ್ ಥರ ಬರುತ್ತೆ, ಈ ಥರ ಫ್ಲವರ್ ಥರ ಬರುತ್ತೆ. ಇದನ್ನು ಒಂದು ಸೈಡ್ ಕಟ್ ಮಾಡ್ಕೊಳ್ಳಿ. ನೋಡಿ, ಇದೊಂದು ಸೈಡ್ ಮಾತ್ರ ಕಟ್ ಮಾಡಿದ್ದೀನಿ. ಸೆಂಟ್ರ್ವರೆಗೂ ಈ ಥರ ಕಟ್ ಮಾಡ್ಕೊಳ್ಳಿ. ಈ ಥರ ಸರ್ಕಲ್ ಮಾಡಿ ಕಟ್ ಮಾಡಿದ್ಮೇಲೆ ನೀವು ಒಂದು ಸ್ಕೇಲ್ ತೊಗೊಂಡು ಈ ಥರ ನೋಡಿ, ಸ್ವಲ್ಪ ಹೊರಗಡೆ ಹೋಗೋ ಥರ ಈ ಥರ ಮಾಡ್ಕೊಂಡು ಹೋಗಿ. ಸ್ಕೇಲಲ್ಲಿ ಮಾಡಿದ್ರೆ ಆಯಿತು, ನೀಟಾಗಿ ಬರುತ್ತೆ. ಈ ಥರ ಮಾಡಿದ್ದೀನಿ. ಕಲ್ ರೀತಿ ಸುತ್ಕೊಂಡು ಹೋಗಿ. ನೋಡಿ, ಇರುತ್ತಲ್ಲ, ಇದು ನೀವು ಫೋಲ್ಡ್ ಮಾಡ್ಕೊಳ್ಳಿ. ಹೋಗುತ್ತೆ ಈ ಥರ ಸರ್ಕಲ್ ಟೈಪ್. ಅದನ್ನು ಸುತ್ಕೊಳ್ಳಿ. ನೋಡಿ, ಎಷ್ಟು ನೀಟಾಗಿ ಬರುತ್ತೆ. ಈ ಹೆಡ್ಜಿಗೆ ಸ್ವಲ್ಪ ಗಮ್ ಹಾಕೊಳ್ಳಿ. ಗಮ್ ಹಾಕ್ಬಿಟ್ಟು ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ಹೀಗಿರುತ್ತೆ. ನೆಕ್ಸ್ಟ್ ನೀವು ಇದನ್ನು ಯೆಲ್ಲೋ ಶೀಟ್, ಒಂದು ಕಟ್ ಶೀಟ್ ತೊಗೊಂಡಿದ್ದೀನಿ. ಇದ್ರ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಳ್ಳಿ. ಇದನ್ನು ನೀವು ನೋಡಿ, ಈ ಥರ ಚಿಕ್ಕದಾಗಿ ಕಟ್ ಮಾಡ್ತಾ ಹೋಗಬೇಕು. ಇದನ್ನು ಅಷ್ಟೇ. ಇದನ್ನು ಓಪನ್ ಮಾಡ್ಕೊಳ್ಳಿ. ಈ ಥರ ಓಪನ್ ಮಾಡ್ಕೊಳ್ಳಿ. ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಇದನ್ನು ಅಷ್ಟೇ ಸ್ಕೇಲ್ ತಗೊಂಡು ಸ್ವಲ್ಪ ಈ ಥರ ಬೆಂಡ್ ಮಾಡ್ಕೊಳ್ಳಿ. ಅಷ್ಟೇ ಈ ಥರ ಬೆಂಡ್ ಮಾಡ್ಕೊಳ್ಳಿ. ಈ ಥರ ಸ್ಕೇಲಲ್ಲಿ ಬೆಂಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದನ್ನು ಒಂದು ಕಡ್ಡಿ ತಗೊಳ್ಳಿ. ಒಂದು ಕಡ್ಡಿ ತೊಗೊಂಡಿದ್ದೀನಿ ನೋಡಿ. ಇದಕ್ಕೆ ನೀವು ಒಂದು ಗ್ರೀನ್ ಕಲರ್ ಪೇಂಟ್ ಮಾಡ್ಕೊಳ್ಳಿ. ಕಡ್ಡಿಗೆ ಗ್ರೀನ್ ಕಲರ್ ಪೇಂಟ್ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಪೇಂಟ್ ಮಾಡ್ಕೊಳ್ಳಿ. ನಂತರ ಈ ಶೀಟ್ ತೊಗೊಂಡು ಈ ಪೇಂಟ್ ಮಾಡ್ಕೊಂಡಿರ್ತೀರಲ್ವ ಕಡ್ಡಿ, ಇದಕ್ಕೆ ನೀವು ಈ ಥರ ಒಂದು ಸ್ವಲ್ಪ ಗಮ್ ಹಾಕ್ಕೊಂಡು, ಸ್ವಲ್ಪ ಗಮ್ ತೊಗೊಂಡ್ಬಿಟ್ಟು ಇದನ್ನು ಈ ಥರ ಸರ್ಕಲ್ ಮಾಡ್ತಾ ಹೋಗಿ. ಈ ಥರ ನೀಟಾಗಿ ಸುತ್ಕೋಬೇಕು. ಇದನ್ನು ನೋಡಿ, ಈ ಥರ ಹಾಕೋಬೇಕು. ಈಸಿ ಇದೆ. ಲಾಸ್ಟಿಗೆ ಎಡ್ಜಿಗೆ ಗಮ್ ಹಾಕೊಳ್ಳಿ. ಗಮ್ ಹಾಕ್ಬಿಟ್ಟು ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಇಷ್ಟ ಆಗಿರುತ್ತೆ. ನೆಕ್ಸ್ಟ್ ನೀವು ಇದು ಮಾಡ್ಕೊಂಡಿರ್ತೀರಲ್ವ, ಇದಕ್ಕೆ ನೀವು ಇನ್ನೊಂದು ಸ್ವಲ್ಪ ಇದಕ್ಕೆ ಒಳಗಡೆ ಇದಕ್ಕೆ ಗಮ್ ಹಾಕೊಳ್ಳಿ. ಇಲ್ಲಿ ಗಮ್ ಹಾಕ್ಕೊಂಡು ಇನ್ನೊಂದು ಕಡ್ಡಿ ಯೆಲ್ಲೋ ಕಲರ್ ಮಾಡ್ಕೊಂಡಿರ್ತೀರಲ್ವ, ಇದನ್ನು ಇದರೊಳಗಡೆ ಸೇರಿಸ್ಕೊಳ್ಳಿ. ಈ ಥರ ಅದು ನೀಟಾಗಿ ಕೂತ್ಕೊಳ್ಳುತ್ತೆ. ಸ್ವಲ್ಪ ಡ್ರೈ ಆಗಬೇಕು. ಡ್ರೈ ಆದಮೇಲೆ ಇಷ್ಟ ಮಾಡ್ಕೊಂಡಿರ್ತೀರಲ್ವ, ಇದು ಮತ್ತು ಇದು ತೊಗೊಂಡಿರ್ತೀರಲ್ವ ಕಡ್ಡಿ, ಇದಕ್ಕೆ ನೀವು ಇನ್ನೊಂದು ಸ್ವಲ್ಪ ಇದಕ್ಕೆ ಒಳಗಡೆ ಇದಕ್ಕೆ ಗಮ್ ಹಾಕೊಳ್ಳಿ. ಇಲ್ಲಿ ಗಮ್ ಹಾಕ್ಕೊಂಡು ಇನ್ನೊಂದು ಕಡ್ಡಿ ಯೆಲ್ಲೋ ಕಲರ್ ಮಾಡ್ಕೊಂಡಿರ್ತೀರಲ್ವ, ಇದನ್ನು ಇದರೊಳಗಡೆ ಸೇರಿಸ್ಕೊಳ್ಳಿ. ಈ ಥರ ಅದು ನೀಟಾಗಿ ಕೂತ್ಕೊಳ್ಳುತ್ತೆ. ಸ್ವಲ್ಪ ಡ್ರೈ ಆಗಬೇಕು. ಡ್ರೈ ಆದಮೇಲೆ ಇಷ್ಟ ಆಗಿ